ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ರ್ಯಾಂಡಮ್ ಆಗಿ ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಸಿಕ್ಕಾಬಿಟ್ಟೆ ಗಾಳಿ, ಇನ್ನೇನು ಮಳೆ ಬರೋ ಥರ ಇದೆ. ವೆದರ್ ಕೂಡ ತುಂಬಾ ಚಿಲ್ಲಾಗಿತ್ತು. ಹಾಗಾಗಿ ಒಂದು ಬ್ಲಾಗ್ ಮಾಡ್ಕೊಂಬಿಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಡುಗೆ ಮನೆ ಕೂಡ ಹೊಸದಾಗಿ ಸೆಟಪ್ ಮಾಡಿದೆ. ಇವತ್ತು ಫುಲ್ಲು ಅಡುಗೆ ಮನೆ ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲ ಜೋಡಿಸ್ಕೊಂಡೆ. ಬೇರೆ ಥರ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಹಾಗೆ ರಾತ್ರಿ ಊಟಕ್ಕೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಹೆಚ್ಚಾಕ್ಬಿಟ್ಟು ನೀಟಾಗಿ ಕಲಸಿಟ್ಟಿದ್ದೀನಿ. ಅರಳು ಚಪಾತಿ ಹಿಟ್ಟು ಅಂತೇಳಿ. ವೆದರ್ ತುಂಬ ಕೂಲಾಗಿರೋದ್ರಿಂದ ಮಾಡಿ ಮೇಲೆ ಹೋಗೋಣ, ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಬರೋಣ ಅಂತೇಳಿ ಬಿಸಿನೀರನ್ನ ಕಾಯಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಸಂಜೆ ಈ ವಾತಾವರಣದಲ್ಲಿ ಮಕ್ಕಳು ಕರ್ಕೊಂಡು ಮಾಡಿ ಮೇಲೆ ಬಂದರೆ ಅವತ್ತು ಹೋಗೋದೇ ಗೊತ್ತಾಗಲ್ಲ. ನಾನು ಒಂದೊಂದು ಸಲ ಮೇಲೂ ಕೂಡ ವಾಕ್ ಮಾಡ್ತಾ ಇರ್ತೀನಿ. ಸಿಂಚುನು ಜಾಯ್ನ್ ಆಗ್ತಾಳೆ. ಇಬ್ಬರು ಮಾತಾಡ್ಕೋತಾ ಹಾಗೆಯೇ ಸ್ವಲ್ಪ ಕಾಮಿಡಿ ಎಲ್ಲ ಮಾಡ್ಕೊಂಡು ನಗಾಡ್ಕೊಂಡು ವಾಕ್ ಮಾಡ್ಕೊತೀವಿ. ಚಿಟ್ಟೆ ಬೇರೆ ಅದರಲ್ಲಿ ಬೇರೆ ವೀಡಿಯೋ ಆನ್ ಮಾಡಿದ್ರಂತೂ ಪೋಸ್ ಕೊಡೋದ್ರಲ್ಲಿ ಎತ್ತಿದ ಕೈ ಅವಳು. ಹಾಗೆ ಕೊನೆವರೆಗೂ ನೋಡಿ ಚಿಟ್ಟೆ ಅವ್ರ ಅಕ್ಕಂಗೆ ಯಾವ ಥರ ಪುಸ್ಲಾಯಿಸ್ತಾಳೆ, ಸಾರಿ ಕೇಳ್ತಾಳೆ ಏನಾರ ನೋವು ಮಾಡಿದ್ರೆ ಅವ್ರ ಅಕ್ಕಂಗೆ. ಅದು ಸಣ್ಣ ಕ್ಲಿಪ್ಪಿಂಗ್ ಮಾಡಿದ್ದೀನಿ, ತುಂಬ ಬ್ಯೂಟಿಫುಲ್ ಆಗಿದೆ. ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ವಾಕ್ ಮಾಡ್ತಾ ಒತ್ತೋಗಿದೆ ಗೊತ್ತಿಲ್ಲ. ಹಾಗೆ ಕೆಳಗಿಳಿದು ಇನ್ನು ಪಲ್ಯ ಎಲ್ಲ ಮಾಡಬೇಕಿತ್ತು. ಹೋಗಿ ಲೈಟ್ ಹಾಕಿ ಇನ್ನು ನಾನು ಅಡುಗೆ ಕಳ್ಸೋಕ್ಕೆ ಶುರು ಮಾಡಿಕೊಂಡೆ. ನಾನು ಬೆಂಡೆಕಾಯಿ ಒಂದು ವಾರ ಇಡ್ತೀನಿ. ಏಕೆ ಅಂತಂದರೆ ನಾನು ಅವಾಗವಾಗ ಫ್ರೈ ಮಾಡಿಕೊಂಡು ಕೂಡ ತಿನ್ನೋದ್ರಿಂದ ಒಂದೇ ಸಲ ಪಲ್ಯ ಮಾಡಿ ಖಾಲಿ ಮಾಡೋದಿಲ್ಲ. 1 kg ಹತ್ತತ್ರ ತಂದುಬಿಡ್ತೀನಲ್ವ, ಸ್ವಲ್ಪ ಪಲ್ಯ ಮಾಡೋಕ್ಕಿಟ್ಟು ಇನ್ನೆಲ್ಲ ಬರೀ ಸೈಡ್ಸಿಗೆ ಹುರ್ಕೊಂಡು ತಿನ್ನೋದೇ ಆಗತ್ತೆ ಲೈಟಾಗಿ ಎಣ್ಣೆ ಹಾಕಿ. ಹಾಗಾಗಿ ಇನ್ನು ನಾನು ನೆನ್ನೆ ಮೊನ್ನೆಲ್ಲ ಹುರಿದು ತಿಂದು ಸ್ವಲ್ಪ ಮಿಕ್ಕಿತ್ತು ಬೆಂಡೆಕಾಯಿ. ಅದನ್ನು ಇವಾಗ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಎಲ್ಲ ಬೆಂಡೆಕಾಯಿ ಹುರಿಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಂಡೆಕಾಯಿ ಎಲ್ಲ ಹುರಿದಿಟ್ಟು ಚಪಾತಿ ಇಟ್ಟು ಕಲಸಿಟ್ಟಿದ್ನೆಲ್ಲ ಫಸ್ಟ್ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮೊಸರನ್ನ ಬಳಸಿ ಇವತ್ತು ಒಂದು ಗೊಜ್ಜು ಥರ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಸೋಮವಾರ ಒಂದಿನ ಬಿಟ್ಟು ಇಡೀ ವಾರ ಮೊಟ್ಟೆ ತಿಂತೀವಿ ನಾವು. ನಾನ್ ವೆಜ್ ಮಾಡಲಿ ಬಿಟ್ಟು ಮೊಟ್ಟೆ ಇರಲೇಬೇಕು. ಈ ಒಂದು ರೆಸಿಪಿನ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಮೊದಲಿಗೆ ಬಾಣಲಿನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಇಂಗು, ಜೀರಿಗೆ, ಕರಿಬೇವಿನ ಸೊಪ್ಪು, ಹಾಗೆಯೇ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಹಸಿರುಮೆಣಸಿಕಾಯಿ ಎಲ್ಲನೂ ಹಾಕಿ ಫ್ರೈ ಮಾಡಿ ನಂತರ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಅದಕ್ಕೆ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಅರಳುಪ್ಪು ಎಲ್ಲನೂ ಹಾಕಿ ಫ್ರೈ ಮಾಡಿಬಿಡ್ತೀನಿ ಮೊದಲಿಗೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಹುರಿದಿಟ್ಟಿರೋಂಥ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಹಾಕಿದ್ಮೇಲೆ ಈರುಳ್ಳಿಲಿ ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಬೆಂಡೆಕಾಯಿ. ಅದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಟೊಮೆಟೊ ಹಾಕಿ ಅದನ್ನೊಂದು 5 ನಿಮಿಷ ಫ್ರೈ ಮಾಡಬೇಕು, ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಟೊಮೆಟೊ. ಈ ಒಂದು ಹಂತದಲ್ಲಿ ಖಾರದ ಪುಡಿ, ಸಾಂಬಾರು ಪುಡಿ ಮಿಕ್ಸ್ ಇರೋದು ಜೊತೆಗೆ ಬೇಳೆ ಸಾರು ಪುಡಿ ಎರಡನ್ನೂ ಹಾಕ್ಬಿಡ್ತೀನಿ. ಅಂದರೆ ಖಾರದ ಪುಡಿ ಹಾಕಿ ಫ್ರೈ ಮಾಡಿದ್ಮೇಲೆ 1-2 ಸ್ಪೂನ್ ಮೊಸರನ್ನ ಹಾಕಿ ಚೆನ್ನಾಗಿ ಹುರಿಬೇಕು. ಮೊಸರು ಹಾಕಿದ್ಮೇಲೆ ಅದ್ರ ಮೇಲ್ಗಡೆಗೆ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕಿ ಕುದಿಯೋಕೆ ಇಟ್ಕೋಬೇಕು. ಇದು ಕುದ್ದ ಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿ ಇಳಿಸ್ಬಿಟ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಮೊಸರು ಹಾಕಿ ಮಾಡೋ ಅಂಥದ್ದು. ಇದು ಮಾಮೂಲಿ ಪಲ್ಯ ಮಾಡ್ತೀವಲ್ಲ ಅದೇ ಮೆಥಡಲ್ಲಿ ಸ್ವಲ್ಪ ಮೊಸರು ಆ್ಯಡ್ ಮಾಡಬೇಕು ಅಷ್ಟೇ. ಈಗ ಚಪಾತಿ ಬೇಯಿಸ್ಬಿಟ್ರೆ ಊಟಕ್ಕೆ ಚಪಾತಿ ಬೆಂಡೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ. ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತಲ್ಲ ಅದನ್ನು ಚಪಾತಿ ಹಿಟ್ಟಿಗೆ ಹಾಕಿ ಕಲಸಿದ್ದು ಒಂಥರ ರುಚಿ ಇನ್ನೂ ಹೆಚ್ಚಾಗಿ ಸಿಗ್ತಾಯಿತ್ತು ಪಲ್ಯ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನುವಾಗ. ಮಕ್ಕಳಿಬ್ರಿಗೂ ಆಲ್ರೆಡಿ ಕೊಟ್ಬಿಟ್ಟಿದ್ದೆ ತಿನ್ನಲಿಕ್ಕೆ, ಅವ್ರು ತಿಂತಾಯಿದ್ರು. ಈಗ ನಾನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಪಲ್ಯ, ಚಪಾತಿ, ಮೊಟ್ಟೆ ಬೇಯಿಸಿದ್ದೆ ಮಕ್ಕಳಿಗೆ, ನಮಗೆಲ್ಲ. ಅದ್ರ ಜೊತೆಗೆ 1 ಸ್ಪೂನ್ ತುಪ್ಪ. ರಾತ್ರಿ ಊಟಕ್ಕೆ ಈ ರೀತಿಯಾಗಿ ಅಡುಗೆ ಮಾಡ್ಕೊಂಡಿದ್ವಿ. ಸಾಮಾನ್ಯ ನಾನು ತಿಂಡಿನೇ ಜಾಸ್ತಿ ಮಾಡೋದು. ಅನ್ನ ಸಾರು ಮುದ್ದೆ ರೇರು. ದೇವರಾಜು ಇದ್ದಾಗ ಮಾತ್ರನೇ, ಸಾಂಬಾರು ಇದ್ದರೆ ಮಾತ್ರ ಮುದ್ದೆ ಮಾಡ್ತೀನಿ. ಇನ್ನು ಇನ್ ಕೇಸ್ ಸಾಂಬಾರು ಇಲ್ಲ ಅಂತಂದರೆ ನಾನು ತಿಂಡಿನೇ ಮಾಡೋದು ರಾತ್ರಿ ಹೊತ್ತು. ಪಲಾವು, ಚಿತ್ರಾನ್ನ, ರೊಟ್ಟಿ, ಚಪಾತಿ ಇವೇ ಜಾಸ್ತಿ ನಮ್ಮ ಮನೇಲಿ. ಈ ರೀತಿಯಾಗಿ ರಾತ್ರಿ ಊಟ ರೆಡಿಯಾಗಿತ್ತು ನನಗೋಸ್ಕರ. ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆಯೇ ಪಲ್ಯ ಎಲ್ಲ ಒಂದ್ಸಲ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ.
ಫ್ರೆಂಡ್ಸ್, ಇವತ್ತಿನ ನೈಟ್ ವ್ಲಾಗ್ ಇಷ್ಟೇ. ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಸಿಂಪಲ್ ಆಗಿದ್ರು, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ಶಾರ್ಟ್ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸರಿ, ಬಾಯ್.